ಶಾರದಾ, ಯಾರೋ ಬಂದಾಗಿದೆ. ಹೌದು. ಯಾರು? ಒಳಗೆ ಬನ್ನಿ. ಓಹ್ ಗಗನ್, ಏನಪ್ಪ ಇಷ್ಟೊತ್ತಲ್ಲಿ? ಅದು ಒಬ್ನೇ? ಆ ವಿಚಾರನ ನಾನು ಏನಂತ ಹೇಳಿ ಬಾಬಾ? ಅಲ್ಲ ಗಗನ್, ಏನು ವಿಚಾರನ ಹೇಳ್ಬೇಕು ಅಂತ ಬಂದ್ಬಿಟ್ಟು ಈಗ ಯಾವ ರೀತಿ ಹೇಳ್ಬೇಕು ಅಂತ ಹೇಳಿದ್ರು ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಅದೇನ್ ಹೇಳ್ಬೇಕು ಅಂತ ಬಂದಿದ್ಯೋ ಹೇಳು. ಅಕ್ಕ ಶಾರದಕ್ಕ, ಆ ವಿಚಾರ ನಾನು ಯಾವ ಬಾಯಲ್ಲಿ ಹೇಳಿ? ಒಡೆದು ಹೋಗಿರೋ ಮಡಕೆನ ಯಾರಾದ್ರೂ ಬಳಸಕ್ ಇಷ್ಟಪಡ್ತಾರ? ಒಡೆದಾಗಿರೋ ಹಾಲನ್ನ ಯಾರಾದ್ರೂ ಕುಡಿಯಕ್ ಇಷ್ಟಪಡ್ತಾರ? ಒಡೆದಾಗಿರೋ ಕನ್ನಡಿಲಿ ಯಾರಾದ್ರೂ ಮುಖ ನೋಡಕ್ ಇಷ್ಟಪಡ್ತಾರ? ಅದೇ ರೀತಿ ನನ್ ಬಾಳಲ್ಲಿ ಬಂದಂತ ನಿನ್ ತಂಗಿ ಅಮೃತ ನಡ್ತೆಗೆಟ್ಟವಳು. ಏನ ಮಾತಾಡ್ತಿದೀಯ ನೀನು? ನಮ್ಮ ಅಮೃತ ನಡ್ತೆಗೆಟ್ಟವಳು ಅಂತ ಹೇಳ್ತಾ ಇದೀಯಾ? ಏ ಗಗನ್, ಏನ್ ಮಾತು ಅಂತ ಆಡ್ತಿದೀಯೋ? ನೀನೀಗ ಹೇಳ್ದಲ್ಲ ಅಮೃತ ನಡ್ತೆಗೆಟ್ಟವಳು ಅಂತ, ಏನ್ ನೋಡಿ ಹೇಳ್ತಾ ಇದೀಯೋ? ಅದನ್ನ ನನ್ ಕಣ್ಣಾರೆ ನೋಡಿದ್ರಲ್ವ ಹೇಳೋಕೆ. ಮತ್ತೆ ನಿನ್ ಕಣ್ಣಾರೆ ನೋಡ್ದೆ ಅಮೃತ ನಡ್ತೆಗೆಟ್ಟವಳು ಅಂತ ಹೇಗೆ? ನಗ್ನಗ್ದ ಸಂತೋಷದಿಂದ ಮಾತಾಡ್ಕೊಂಡು ನನಗೆ ಆಲ್ತರ ನೆಪದಲ್ಲಿ ಮನೆ ಒಳಗಡೆ ಹೋದ್ಲು. ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊ ಬರೋಣ ಅಂತ ಹೋಗಿದ್ದೆ. ಅಕಸ್ಮಾತ್ತಾಗಿ ಜ್ಞಾನ ತಪ್ಪಿದ್ದೆ. ಮತ್ತೆ ಎದ್ದು ಬಂದು ನೋಡುವಷ್ಟರಲ್ಲಿ ಅಮೃತ ಅಲ್ಲಿರ್ಲೇ ಇಲ್ಲ. ಇದ್ರ ಅರ್ಥ ಏನು ನೀವೇ ಹೇಳಿ? ನಾನೇನೋ ಅವಳನ್ನ ಕಳ್ಕೊಂಡೆ, ಅವಳು ಮೋಸಗಾತಿ ಅನ್ನೋ ಕೋಪದಲ್ಲಿ ಆ ರೀತಿ ಹೇಳ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ, ನಾನೇನ್ ಬರ್ತೇನೆ. ಗಗನ್, ಎಲ್ಗಪ್ಪ ಹೋಗ್ತೀಯಾ? ಆ ದೈವ ತೋರಿದ ಕಡೆಗೆ. ಸಂಶಯಭೂತ ಜೋಡಿಗಳನ್ನು ದೂರ ಮಾಡಿತು, ಸಂಶಯಭೂತ ಜೋಡಿಗಳನ್ನು ದೂರ ಮಾಡಿತು, ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿ ಹಾಕಿತು, ಚೂರಿ ಹಾಕಿತು. ನನ್ನ ತಂಗಿ ನಡತೆಗೆಟ್ಟೋಳ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನೀವು ಅವ್ರ ಮಾತನ್ನ ನಂಬೇಡ್ರಿ. ಗಗನ್ ಹೇಳಿದ್ರಲ್ಲಿ ಏನೋ ಮೋಸ, ವಂಚನೆ, ಕಪಟ ಇದೀರಿ. ಅವ್ನ ಮಾತನ್ನ ನಂಬೇಡಿ. ನೀವು ಅವ್ನ ಮಾತನ್ನ ನಂಬೇಡಿ. ನೀವು ಸಮಾಧಾನವಾಗಿರ್ರಿ. ಶಾರದಾ, ಮೋಸ ವಂಚನೆ ತುಂಬಿರೋ ಈ ಸಮಾಜದಲ್ಲಿ ನಮ್ಮಂತ ಮರ್ಯಾದಸ್ಥರಿಗೆ ಜಾಗವಿಲ್ಲ. ಹಣ ಒಂದಿದ್ದರೆ ಸಾಕು. ಮೋಸ ವಂಚನೆ ಕಪಟ ಎನ್ನುವುದು ಸತ್ಯವನ್ನೇ ಮರೆಮಾಚುತ್ತೆ. ಇಲ್ಲ ಸಾಕ, ನಾವು ಈ ಭೂಮಿ ಮೇಲೆ ಇರಬಾರ್ದು. ನಮಗೆ ಮರ್ಯಾದಸ್ಥರಿಗೆ ಈ ಜಾಗ ಅಲ್ಲ ಶಾರದಾ. ನಮ್ಮ ಅಮೃತ ಅಂತವಳಲ್ಲ. ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಇಲ್ಲ ಶಾರದಾ, ಇಲ್ಲ. ಅಪ್ಪ ಅಮ್ಮ ನನ್ನ ತಂಗಿ ನಡೆದವಳಾಗಿ ತನ್ನ ಮಾನ ಮರ್ಯಾದೆಯನ್ನ ಅಲ್ಲದೆ ನಮ್ಮ ಸಂಸಾರದ ಮರ್ಯಾದನ್ನು ಸಹ ಬೀದಿಯಲ್ಲಿ ಮಾರಿಬಿಟ್ಟಳು. ಬೀದಿಯಲ್ಲಿ ಮಾರಿಬಿಟ್ಟಳು. ಅವಳು ಕೊಟ್ಟು ಬಿಟ್ಟಳು. ಇವನು ತೆಗೆದುಕೊಂಡು ಹೋದನು. ಅವಳು ಕೊಟ್ಟು ಬಿಟ್ಟಳು.
ಕೊಡು. ಅವಳು ಕೊಟ್ಟು ಬಿಟ್ಟಳು. ತೆಗೆದುಕೊಂಡು ಬರ್ತೀನಿ. ನನಗೂ ಕೊಡು. ಅಣ್ಣ ಅಕ್ಕೆ ಅಯ್ಯೋ ದೇವ್ರೆ ನನ್ನ ಈ ಸಂಕಟನ ಅಣ್ಣ ಅದಕ್ಕೆ ಹತ್ರ ಹೇಳ್ಕೋಬೇಕು ಅಂತ ಆ ಮೃಗನ ಕೈಯಿಂದ ತಪ್ಪಿಸ್ಕೊಂಡು ಕಾಡು ಮೇಡು ಅಲ್ದು ನಡ್ಕೊಂಡು ಓಡೋಡಿನಂತವ್ರಿಗೆ ಬಂದ್ರೆ ನನ್ನ ಅಣ್ಣಂಗೆ ತಂಗಿ ಕೂಗೆ ಕೇಳಿಸ್ತಾ ಇಲ್ವಲ್ಲ ಭಗವಂತ. ಅಣ್ಣ 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 ಇದೇನಪ್ಪ ದೇವ್ರೆ, ಮನೆ ಬಾಗ್ಲುಗಳೆಲ್ಲ ತೆರೆದಿಟ್ಟಿದ್ದಾರೆ. ಮನೇಲಿ ನೋಡಿದ್ರೆ ನನ್ನ ಅದಕ್ಕೆ ಯಾರು ಇಲ್ಲ. ಅಯ್ಯೋ ಇದನ್ನೆಲ್ಲ ನೋಡ್ತಾ ಇದ್ರೆ ಏನಾಗಿದ್ಯೋ ಅಂತ ಭಯ ಬೇರೆ ಆಗ್ತಾ ಇದೆಯಲ್ಲ. ಪಕ್ಕದ ಮನೆ ಭಾಗ್ಯಮ್ಮ ಅವ್ರು ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದು. ಏನಿ